ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಬೃಹತ್ ಫಲಿತಾಂಶ ಹೊರಗಡೆ ಬಂದಿದೆ. ಬೈ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ, ಅಂದರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗುವ ಮುಂಚೆನೇ ಬಿಜೆಪಿಗೆ ಒಂದು ದೊಡ್ಡ ಮಟ್ಟದ ಮುಖಭಂಗವಾಗಿದೆ. ಮತ್ತೊಂದು ಹೊಡೆತ ಬಿದ್ದಿದೆ. ಬಿಜೆಪಿಗೆ ದೊಡ್ಡ ಮಟ್ಟದ ಸೋಲಾಗಿದೆ. ಎಲ್ಲಿ ಬಿಜೆಪಿಗೆ ಸೋಲಾಗಿದೆ, ಯಾಕೆ ಸೋಲಾಯಿತು, ಇದರ ಹಿಂದಿನ ಏನೆಲ್ಲ ರಾಜಕಾರಣ ನಡೆಯಿತು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ರಾಜ್ಯದಲ್ಲಿ ನಡೆದಿರತಕ್ಕಂಥ ಬೈ ಎಲೆಕ್ಷನ್, ಎರಡು ಕ್ಷೇತ್ರಗಳ ಉಪಚುನಾವಣೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಏನು ಉಪಚುನಾವಣೆಯ ಫಲಿತಾಂಶ ನಾಳೆ ಬರಲಿದೆ. ನಾಳೆ ಬರುವ ಮುಂಚೆ, ಅಂದರೆ 2 ದಿನಗಳ ಮುಂಚೆಯೇ ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಇದರ ಜೊತೆಗೆ ಈಗಾಗಲೇ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶವೂ ಕೂಡ ನಾಳೆ ಬರಲಿದೆ. ಆದರೆ ಅದಕ್ಕೂ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಬಿಜೆಪಿಗೆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರತಕ್ಕಂಥದ್ದು. ಅದು ಮತ್ಯಾವುದೂ ಅಲ್ಲ, ಶ್ರೀ ಶಾರದಾಂಬೆಯ ನೆಲೆವೀಡು ಅಂತಾನೆ ಕರೆಸಿಕೊಳ್ಳುವಂತಹ ಶೃಂಗೇರಿ ಶಾರದೆ ನೆಲೆಸಿರುವಂಥ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ, ಮುಖಭಂಗ ಆಗಿದೆ, ಹೊಡೆತ ಬಿದ್ದಿದೆ. ಅವರ ಕುತಂತ್ರ ರಾಜಕಾರಣಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಅನ್ನುವಂಥ ಮಾತುಗಳು ಈಗ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಏನಾಯಿತು, ಯಾಕೆ ಹೀಗೆ, ಯಾಕೆ ಈಗಾಗಲೇ 2023ರಲ್ಲೇ ಚುನಾವಣೆ ನಡೆದುಬಿಟ್ಟಿತ್ತಲ್ಲ, ಈಗ ಯಾವ ಚುನಾವಣೆ ಶೃಂಗೇರಿನಲ್ಲಿ ನಡೆಯಿತು ಅನ್ನುವಂಥ ಪ್ರಶ್ನೆಗಳಿಗೆ ಹೇಳುವಂಥದ್ದು ಸಹಜ ಅಲ್ವಾ? ಏನಾಯಿತು ಗೊತ್ತಾ, ಆ್ಯಕ್ಚುಲಿ 2023ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದ್ವಲ್ವಾ, ಅವತ್ತು ಬಿಜೆಪಿಯ ಜೀವರಾಜ್ ಅವರಿಂದ, ಮಾಜಿ ಸಚಿವ ಜೀವರಾಜ್ ಅವರಿಂದ, DN ಜೀವರಾಜ್ ಅವರಿಂದ ಕಾಂಗ್ರೆಸ್ನ TD ರಾಜೇಗೌಡ ಅನ್ನುವಂಥ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದರು. ಬಹಳ ಆಶ್ಚರ್ಯ ಮತ್ತು ವಿಶೇಷ ಅಂದರೆ ಈ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಕೊಟ್ಟಿದ್ದು ಕೇವಲ 201 ಮತಗಳ ಅಂತರದಿಂದ, ಸಾವಿರಾರು ಮತಗಳಲ್ಲ, ಕೇವಲ 201 ಮತಗಳ ಅಂತರದಿಂದ ಗೆದ್ದಿದ್ರು. ಇದಾದ ನಂತರ ಅದೊಂದು ರೀತಿಯ ರಾಜಕೀಯ ಹತಾಶೆಗೆ ಜೀವರಾಜ್ ತಿರುಗಿ ಬಿದ್ದು ಬಿಟ್ಟಿದ್ರು. ರಾಜೇಗೌಡ ಅವರ ಮೇಲೆ ಬೇರೆ ಬೇರೆ ರೀತಿಯ ಅವರ ಒಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಾಗ್ದಾಳಿಯನ್ನು ನಡೆಸೋದು, ಆರೋಪಗಳನ್ನು ಹೊರಿಸೋದು, ಇವೆಲ್ಲವನ್ನು ಕೂಡ ಮಾಡ್ಕೊಳ್ತಾನೆ ಬರ್ತಾ ಇದ್ರು. ಇದಲ್ಲದೆ ಏನು 201 ಮತಗಳ ಅಂತರದಿಂದ ಗೆದ್ದು ಬಿಟ್ಟಿದ್ದಾರೆ, ಅದರ ವಿರುದ್ಧ ಬೇರೆ ಬೇರೆ ರೀತಿಯ ರಾಜಕಾರಣದ ಅಸ್ತ್ರಗಳನ್ನು ಬಳಸ್ತಾನೆ ಬರ್ತಾ ಇದ್ರು. ಜೊತೆಗೆ ಹತಾಶರಾಗಿ ಕಾನೂನು ಅಸ್ತ್ರವನ್ನು ಕೂಡ ಬಳಸಿಬಿಟ್ರು. ಈ ಒಂದು ಏನು ವೋಟ್ ಕೌಂಟಿಂಗಲ್ಲಿ ಇದೆ, ಮತ ಎಣಿಕೆಯಲ್ಲಿ ನನಗೆ ಅನ್ಯಾಯ ಆಗಿದೆ ಇದನ್ನು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿಬಿಟ್ರು. ಕೋರ್ಟ್ ಆದೇಶದಂತೆ ಅವರ ಮತಗಳ ಎಣಿಕೆಯನ್ನು ಕೂಡ ಮರುಮತ ಎಣಿಕೆ ಮಾಡಲಾಯಿತು. ನಿನ್ನೆಯಷ್ಟೇ ಈ ಕುರಿತ ಮರುಮತ ಎಣಿಕೆ ಮಾಡಿರ್ತಕ್ಕಂಥದ್ದು. ಈ ಮರುಮತ ಎಣಿಕೆಯಲ್ಲಿ ಯಾವುದೇ ಕಾರಣಕ್ಕೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಕೂಡ ಬಿಜೆಪಿಯ ಜೀವರಾಜ್ ವ್ಯಕ್ತಪಡಿಸಿದರು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ದೊಡ್ಡ ಮಹತ್ತರವಾದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಸಿನ ಅದೇ TD ರಾಜೇಗೌಡ ಅನ್ನುವಂಥವರು ಬಹಳ ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಿದ್ದಾರೆ. ಅಂದರೆ ಈಗಾಗಲೇ ಅವರು 201 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ ಈ ಬಾರಿ ಮತ್ತೆ 2 ಹೆಚ್ಚುವರಿ ಮತಗಳೊಂದಿಗೆ, ಅಂದರೆ 203 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಏನು ಜೀವರಾಜ್ ಇದ್ದಾರೆ, ಅವರಿಗೆ ಅನುಮಾನ ಇದ್ದದ್ದು ಅಂಚೆ ಮತಗಳ ಎಣಿಕೆಯಲ್ಲಿ ನನಗೆ ತುಂಬ ದೊಡ್ಡ ಮಟ್ಟದ ಅನುಮಾನ ಇದೆ ಅನ್ನುವಂಥದ್ದು. ಹಾಗಾಗಿ ಕೇವಲ ಅಂಚೆ ಮತದ ಎಣಿಕೆಗಳನ್ನು ಮಾಡಲಾಗಿದೆ. ಚುನಾವಣೆ ತಕರಾರು ಅರ್ಜಿ ಹಾಕಿದ್ರು. ಅದ್ರ ಜೊತೆಗೆ ಬೇರೆ ಬೇರೆ ತಮಗೆ ಗೊತ್ತಿದೆ ಸಿದ್ಧಾರ್ಥರ ಆಸ್ತಿ ವಿಚಾರದ ಬಗ್ಗೆ ಇನ್ನೂ ಒಂದಷ್ಟು 10 ಹಲವು ಹೆಸ್ಟಿ ಸ್ಪೀಚು, ಆಮೇಲೆ ಅಕ್ರಮ ಮಾಡಿದ್ದಾರೆ, ಮತದಾರಿ ಬ್ರೈಮ್ ಮಾಡಿದ್ದಾರೆ. ಒಟ್ಟಾರೆ 1822 ಅಂಚೆ ಮತಗಳು ಬಿದ್ದಿದ್ವು ಈ ಮೊನ್ನೆಯ ಚುನಾವಣೆಯಲ್ಲಿ. ಅದರಲ್ಲಿ 272 ತಿರಸ್ಕೃತ ಮತಗಳನ್ನು ತಿರಸ್ಕೃತ ಮಾಡಲಾಗಿತ್ತು. ಅಂದರೆ ಅದು ಸಾಧುವಾಗಿರಲಿಲ್ಲ ಅನ್ನೋ ಹಂತದಲ್ಲಿ. ಹಾಗಾಗಿ ಜೀವರಾಜ್ ಈ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಒಟ್ಟಾರೆ 2023ರಲ್ಲಿ ಜೀವರಾಜ್ 58,970 ಮತಗಳನ್ನು, ಬಿಜೆಪಿಯ DN ಜೀವರಾಜ್ ಪಡೆದಿರ್ತಕ್ಕಂಥ ಮತ 58,970 ವೋಟ್ಗಳನ್ನು ಪಡೆದಿದ್ರು. ಅದೇ ಕಾಂಗ್ರೆಸ್ಸಿನ TD ರಾಜೇಗೌಡ
59,171 ಮತಗಳನ್ನು ಪಡೆದಿದ್ರು. ಅಂದರೆ ಹೆಚ್ಚುವರಿ 201 ಮತಗಳಿಂದ ಜಯವನ್ನು ದಾಖಲಿಸಿದ್ರು. ಇದೆಲ್ಲ ಆಯ್ತಲ್ಲ, ಇದು ಇಲ್ಲಿಗೆ ಮುಗಿಲಿಲ್ಲ. ಯಾವಾಗ 2023ರಿಂದ 26ರವರೆಗೂ ಸತತ 3 ವರ್ಷಗಳ ಕಾಲ ಜೀವರಾಜ್ ಅವರು, ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಜೀವರಾಜ್ ಅವರು ಅಲ್ಲಿ ವಿಜಯಿಯಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಈ ರಾಜೇಗೌಡರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟರಂತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ರಾಜೇಗೌಡರೇ ಹೇಳ್ತಿದ್ದಾರೆ. ಒಂದು ಸೀನ್ ನಿಮಗೆ ನೆನಪಿರ್ಬೋದು, ಕಳೆದ ಒಂದಷ್ಟು ದಿನಗಳ ಹಿಂದೆ ಇದೇ ಶೃಂಗೇರಿಯ ಶಾಸಕರಾಗಿರ್ತಕ್ಕಂಥ ಈ ಟಿ ರಾಜೇಗೌಡ ಅನ್ನುವಂಥವರು ಬಹಿರಂಗ ಸಮಾವೇಶದಲ್ಲಿ, ಬಹಿರಂಗ ಸಭೆಯಲ್ಲಿ ಕಣ್ಣೀರನ್ನು ಹಾಕಿಬಿಟ್ರು. ಬಿಟ್ಟರು, ಅಕ್ಷರಶಃ ಕಣ್ಣೀರನ್ನು ಹಾಕಿ, ಇಲ್ಲಿರ್ತಕ್ಕಂಥ ಪರಾಜಿತ ಅಭ್ಯರ್ಥಿಗಳು ಬಿಜೆಪಿಯವರು ನನಗೆ ಕೊಡಬಾರದ ಕಾಟವನ್ನು ಕೊಡ್ತಿದ್ದಾರೆ, ಕೊಡಬಾರದ ಕಷ್ಟವನ್ನು ಕೊಡ್ತಿದ್ದಾರೆ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ, ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಿದ್ದಾರೆ, ನಾನು ಗೆದ್ದಿರೋದೇ ಅನಧಿಕೃತ ಅನ್ನುವಂಥ ಮಾತುಗಳನ್ನು ಹೇಳಿ ಓಡಾಡ್ತಿದ್ದಾರೆ. ಇವರು ಹಿಂದೆ ಮಾಜಿ ಸಚಿವರಾಗಿದ್ದರು, ಮಾಜಿ ಶಾಸಕರಾಗಿದ್ದರು, ತಮ್ಮ ಒಂದು ಹಿಡಿತವನ್ನು ಸಾಧಿಸಿ ನನಗೆ ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋದಕ್ಕೂ ಬಿಡ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೂ ಬಿಡ್ತಿಲ್ಲ ಅನ್ನುವಂಥ ನೇರ ಆರೋಪಗಳನ್ನು ಕಾಂಗ್ರೆಸ್ ಪಕ್ಷದ ಶಾಸಕ ರಾಜೇಗೌಡರೇ ಮಾಡಿದ್ರು. ಹಾಗಾಗಿ ಅದೊಂದು ರೀತಿಯ ವೈಯಕ್ತಿಕ ವೈಷಮ್ಯಕ್ಕೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ವೈಯಕ್ತಿಕ ವೈಷಮ್ಯಕ್ಕೂ ಕೂಡ ತಿರುಗಿ ಬಿದ್ದಿತ್ತು. ಹಾಗಾಗಿ ರಾಜೇಗೌಡರ ಮಾತಲ್ಲೇ ಹೇಳೋದಾದರೆ, ಆಧಾರರಹಿತ ಆರೋಪಗಳನ್ನು ಮಾಡ್ತಿದ್ರು, ಕೋರ್ಟ್ ಕಚೇರಿಯನ್ನು ಅಲದಾಡಿಸುವಂತೆ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು ಅನ್ನುವಂಥ ಮಾತು ಹೇಳಿದ್ರು. ಜೊತೆಗೆ ಜೀವರಾಜ್ ಅವರ ಏನು ಸುಳ್ಳಿದೆಯಲ್ಲ, ಅದು ಜೀವರಾಜ್ ಅವರ ಮನೆ ದೇವರು, ಬಿಜೆಪಿಯ ಮನೆ ದೇವರು. ಹಾಗಾಗಿ ಇವತ್ತು ಏನು ಮತ್ತೆ ನಾನು ಮತ ಎಣಿಕೆಯಲ್ಲಿ ಗೆದ್ದಿದ್ದೇನೆ, ಇದು ಬಿಜೆಪಿಯ ಸಿದ್ಧಾಂತಗಳಿಗೆ ಬಿದ್ದ ದೊಡ್ಡ ಹೊಡೆತ, ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಸಿಕ್ಕ ಒಂದು ದೊಡ್ಡ ಜಯ ಅಂತ ಹೇಳಿದರು. ಬಿಜೆಪಿಯ ಕೋಮು ರಾಜಕಾರಣ, ದ್ವೇಷ ರಾಜಕಾರಣಕ್ಕೆ ಇದು ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ, ಸೋಲಾಗಿದೆ. ಮತ್ತೆ ಕಾಂಗ್ರೆಸ್ಸಿನ ಜಾತ್ಯತೀತ ರಾಜಕಾರಣಕ್ಕೆ ಗೆಲುವಾಗಿದೆ ಅನ್ನುವಂಥ ಮಾತನ್ನು ರಾಜೇಗೌಡರು ಹೇಳಿದರು ಬಿಡ್ರಿ. ಆದರೆ ಯಾಕೆ ಈ ತರದ್ದು ಅಂತ ನೋಡಿ, ಮೊನ್ನೆ ಅಷ್ಟೇ ಈ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ರೀತಿ ಕಾಂಗ್ರೆಸ್ಸಿನ ಶಾಸಕರ ಮೇಲೆ, ಅಲ್ಲಿರ್ತಕ್ಕಂಥ ನಂಜೇಗೌಡರ ಮೇಲೆ ಇದೇ ರೀತಿ ಮತ್ತೆ ಕೋರ್ಟಿಗೆ ಹೋಗಲಾಗಿತ್ತು ಮತ ಎಣಿಕೆಯಲ್ಲಿ. ಅಲ್ಲೂ ಕೂಡ ನಂಜೇಗೌಡರಿಗೆ ಮತ್ತೆ ಕೋರ್ಟ್ ಮೂಲಕ ಮರುಮತ ಎಣಿಕೆ ಮಾಡಿ ಅಲ್ಲೂ ಕೂಡ ಮಾಲೂರು ಕಾಂಗ್ರೆಸ್ ಶಾಸಕರಿಗೆ ಗೆಲುವು ದಾಖಲಿಸಿದರು. ಹೀಗೆ ಈ ಥರದ್ದೊಂದು ಪರಿಸ್ಥಿತಿ ನಡೀತಾ ಇದೆ ನೋಡಿ. ಈಗ ಮೊನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲೂ ಕೂಡ ಹೇಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದು ರೀತಿ ಎದುರಾಬದರ ನಿಂತ್ಕೊಂಡಿದ್ವು ಅನ್ನುವಂಥದ್ದು, ಇದು ಕೇವಲ ಒಂದು ಎಲೆಕ್ಷನ್ ಆಗಿ ಉಳಿದಿಲ್ಲ, ಒಂದು ಸಿದ್ಧಾಂತವಾಗಿ ಉಳಿದಿಲ್ಲ, ಒಂದು ರೀತಿಯ ವೈಷಮ್ಯದ ರಾಜಕಾರಣವಾಗಿ ಇವತ್ತು ಮಾರ್ಪಟ್ಟು ಬಿಟ್ಟಿದೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ವಿರುದ್ಧ ಏನು ಜೀವರಾಜ್ ಅವರ ವಿರುದ್ಧ ಅಥವಾ ಬಿಜೆಪಿಗರ ಈ ಕುತಂತ್ರ ರಾಜಕಾರಣದ ವಿರುದ್ಧ, ದ್ವೇಷ ರಾಜಕಾರಣದ ವಿರುದ್ಧ, ಕೋಮು ರಾಜಕಾರಣದ ವಿರುದ್ಧ ಈಗ ರಾಜೇಗೌಡರು ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವವನ್ನು ಆಚರಿಸ್ತೇವೆ, ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತೇವೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರನ್ನು ಕೂಡ ಕರೆಕಳಿಸ್ತೀನಿ ಇಲ್ಲಿಗೆ, ಯಾಕಂದ್ರೆ ಜನತಂತ್ರ ವ್ಯವಸ್ಥೆ ಉಳಿಬೇಕು, ದ್ವೇಷ ರಾಜಕಾರಣ ಅಳಿಬೇಕು ಅನ್ನುವಂಥ ಮಾತನ್ನ ರಾಜೇಗೌಡರೇ ಹೇಳ್ತಿದ್ದಾರೆ. ಅದನ್ನೆಲ್ಲ ಸರಿ ಸಗಾಟಾಗಿ ತಿರಸ್ಕಾರ ಮಾಡಿ ಮರು ಮತ ಎಣಿಕೆಗೆ ಆದೇಶ ಮಾಡ್ತು. ಅದು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಸರ್ಕಾರಕ್ಕೆ. ಅದನ್ನು ನ್ಯಾಯವಾಗಿ ಅದು ಅವ್ರು ಬರೆಸ್ಬೇಕು, ನ್ಯಾಯಾಲಯ ಅವ್ರ ಮೇಲೆ ಹಾಕ್ಬೇಕು, ಅದನ್ನು ಸರ್ಕಾರ ಅವ್ರ ಮೇಲೆ ಹಾಕ್ಬೇಕು. ಅದನ್ನು ಬೈ ಎಲೆಕ್ಷನ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ದಾವಣಗೆರೆ ಮತ್ತು ಬಾಗಲಕೋಟೆ ರಿಸಲ್ಟ್ ಏನಾಗುತ್ತೋ ನಾಳೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ. ಆದರೆ ಅದಕ್ಕಿಂತ ಮುಂಚೆನೆ ಬಿಜೆಪಿಗೆ ಇದೊಂದು ರೀತಿಯ ಸೋಲ, ಮುಖಭಂಗವ. ಬಿಜೆಪಿಯ ರಾಜ್ಯ ನಾಯಕರಾಗಿರ್ತಕ್ಕಂಥ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರಗೆ ಸೋಲ, ಜೀವರಾಜ್ಗಂತೂ ಡೈರೆಕ್ಟ್ ಸೋಲೆ, ಒಮ್ಮೊಮ್ಮೆ ಅಲ್ಲ, ಎರಡೆರಡು ಬಾರಿಯ ತಪರಾಕಿ, ಎರಡೆರಡು ಬಾರಿಯ ಸೋಲು, ಬಿಜೆಪಿಯ ಸಿದ್ಧಾಂತಗಳಿಗೆ ಸೋಲ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನೇ ಆಗಲಿ ಈ ಥರದ ಘಟನೆಗಳು ಮೇಲಿಂದ ಮೇಲೆ ಇನ್ನೊಂದು 2 ವರ್ಷ ಹೋದರೆ ಚುನಾವಣೆ ಬಂದೇ ಬಿಡುತ್ತಪ್ಪ ಅಲ್ವಾ, ಮತ್ತೆ ಇದ್ದಿದ್ದೆ. ಹಾಗಾಗಿ ರಾಜಕಾರಣದಲ್ಲಿ ತತ್ವಾಧಾರಿತ ರಾಜಕಾರಣ ಮಾಡಬೇಕು, ತತ್ವ ಸಿದ್ಧಾಂತದ ರಾಜಕಾರಣ ಮಾಡಬೇಕು. ಅದು ಬಿಟ್ಬಿಟ್ಟು ಕೋಮು ರಾಜಕಾರಣ ಅಥವಾ ದ್ವೇಷ ರಾಜಕಾರಣ ಮಾಡಬಾರ್ದು ಅನ್ನೋದಕ್ಕೆ ಈ ಮಾಲೂರಿನ ನಂಜೇಗೌಡ ಅವರ ಮರುಮತ ಎಣಿಕೆಯ ಉದಾಹರಣೆ ಮತ್ತು ನೆನೆ ನಡೆದಿರ್ತಕ್ಕಂಥ ಶೃಂಗೇರಿಯ ರಾಜೇಗೌಡ ಅವರ ಮರುಮತ ಎಣಿಕೆಯ ಗೆಲುವು ಉದಾಹರಣೆಯಾಗಿ ಪರಿಣಮಿಸಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.